ಸುಂದರವಾಗಿ. ಯಾಕಂದ್ರೆ ಭಗವಂತ ಒಂದು ಕಣ್ಣು ಕಮ್ಮು ಕೊಟ್ಟರು, ಜ್ಞಾನ ಎಂತದ ಕೊಟ್ಟಾರ. ಇನ್ನೊಂದು ಜೋರಾದ ಚಪ್ಪಳದ ಪುಣ್ಯಾತ್ಮಗ. ಯಾಕಂದ್ರೆ ಎಂತ ಕಂಠ ಕೊಟ್ಟಾನ. ಬುದ್ಧಿಯ ಮಾತ ಕೇಳಿ ನನ್ನ ಮುದ್ದು ಮಕ್ಕಳೇ. ಯಾವಾಗ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಯಾವಾಗ ಈ ಪುರಾಣ ಕೇಳೋದು ಏನಪ್ಪಾ ಅಂತಂದ್ರೆ ಒಳ್ಳೆ ಸಂಸ್ಕಾರ ಬರೋ ಸಲ ಪುರಾಣ ಹಚ್ತಾರೆ. ಇಷ್ಟೆಲ್ಲ ಖರ್ಚು ಮಾಡಿ ದಿನನಿತ್ಯ ದಾಸೋಹ ಮಾಡಿ ನಿಮಗೆಲ್ಲ ಸಾಯಂಕಾಲ ಪುರಾಣಕ್ಕೆ ಎದಕ್ಕೆ ಬರ್ರಿ ನಮ್ಗೆಲ್ಲ ಒಳ್ಳೆ ಸಂಸ್ಕಾರ. ಮಕ್ಕಳಿಗೆ ಜನ್ಮ ಕೊಡೋದಲ್ಲ, ತಾಯಿ ಸುಗ್ಲಾದೇವಿ ಮಕ್ಕಳಿಗೆ ಹೆಂಗೆ ಬೆಳೆಸ್ತಾಳೆ. ನಮ್ಮ ಶಾಲ್ಯಾಗ ಸರ್ ಎಲ್ಲ ಹುಡುಗರಿಗೆ ಅಂದ್ರಂತ, ಸ್ವರ್ಗದ ಮಂದಿ ಮಣ್ಣು ಯಾರು ತರ್ತಾರ ಕೇಳಿದ್ರಂತ. ಯಾವಾಗ ಶಾಲೆ ಒಳಗ ಒಬ್ಬ ಸರ್ ಶಿಕ್ಷಕರು ಎಲ್ಲ ಹುಡುಗರು ಕರೆದ್ರಂತ, ಯಾರು ಸ್ವರ್ಗಕ್ಕೆ ಹೋಗಿ ಮಣ್ಣು ತರ್ತೀರಿ ನಿಮ್ಗೆ ಬಹುಮಾನ ಕೊಡ್ತೀರಿ ಅಂದ್ರಂತ. ಎಲ್ಲ ಸ್ವರ್ಗಕ್ಕೆ ಹೋಗಿ ಮಣ್ಣು ತರಬೇಕಲ್ಲ, ಅದು ಇಲ್ಲೇ ಅದೇನು. ಎಲ್ಲ ಹುಡುಗರು ಹೋದು ಸ್ವರ್ಗದ ಮಣ್ಣು ಸಿಗಲಿಲ್ಲ. ಅದ್ರಾಗ ಒಬ್ಬ ಹುಡುಗ ಸ್ವರ್ಗದ ಮಣ್ಣು ತಗೊಂಡೇ ಬಂದ. ಎಲ್ಲ ಕೇಳ್ತಾರ, ಸರ್ ಏತಮ್ಮ ತಂದ್ರೇನೋ? ಸರ್ ನಮಗೆ ಸಿಕ್ಕಿಲ್ರಿ, ನಾವು ತಂದಿಲ್ಲ ಅಂದ್ರು. ಅವಾಗ ಒಂದು ಹುಡುಗಿರ್ದ, ಸರ್ ಸ್ವರ್ಗದ ಮಣ್ಣು ನಾ ತಂದೀನಿ ಅಂದವ. ಆದ್ರ ಮಾಸ್ತರ್ ಸ್ವರ್ಗದ ಮಣ್ಣು ಎಲ್ಲಿ ಸಿಕ್ತು ಅಂದ್ರು. ಅವಾಗ ಹುಡುಗ ಹೇಳ್ತಾನ, ಸ್ವರ್ಗ ಅನ್ನೋದು ನನ್ನ ತಾಯಿ ಪಾದ ತೆಳಗದ, ಅದೇ ಸ್ವರ್ಗದ ಮಣ್ಣ ಅಂದ. ಅವನೇ ಸ್ವಾಮಿ ವಿವೇಕಾನಂದ ಪುಣ್ಯಾತ್ಮರಿ. ತಾಯಿ ಪಾದ ಸ್ವರ್ಗ ಇದ್ದಂಗದ, ಅಲ್ಲಿದ ಮಣ್ಣು ತಂದಿನ್ರಿ ಸರ್ ಅಂದಂತ. ಎಂತೆಂತರಾಗಿ ಹೋಗ್ಯಾರಿವ, ಎಂತೆಂತ ಮಕ್ಕಳಾಗಿ ಹೋಗ್ಬಿಟ್ಟಾರೆ. ಮಕ್ಕಳಿಗೆ ಒಳ್ಳೇದು ಕಲಿಸ್ರಿ. ನಮ್ಮ ಮಕ್ಕಳು ಕಳತನ ಮಾಡಕತ್ತವ್ರ ಮಕ್ಕಳಿಗೆ ಹೇಳ್ರಿ, ಕಳತನ ಮಾಡಬೇಡ, ಸುಳ್ಳು ಹೇಳಿ. ನಾವೇನು ಮಾಡ್ತೀವಿ, ಖುಷಿ ಬಗಲಾಗ ಹೊತ್ಕೋತೀವಿ ಅಂತ ಆಯ್ದ್ರೆ ಹೊಡಿಯವ ನನ್ನ ಮಗನ ಲೈನ್ ಹೊಡ್ಯಾಕತ್ತ ನಾವು ಏನು ಸುಡ್ಕೊಂಡು ಲೈನ್ ಹೊಡಿತಾವ. ಒಳ್ಳೇದು ಕಲಿಸ್ರಿ ಮಕ್ಕಳಿಗೆ, ಪುರಾಣ ಪ್ರವಚನ ಕಲಿಸ್ರಿ, ಒಳ್ಳೆ ಸಂಸ್ಕಾರ ಕೊಡ್ರಿ, ಒಳ್ಳೊಳ್ಳೆ ಪದ ಕಲಿಸ್ರಿ. ಏನಿಲ್ಲ ಜೀವನದೊಳಗೆ. ಒಬ್ಬ ತಾಯಿ ಒಂದು ಮಗ ಇತ್ತತ್ತ, ಮಗ LKG UKG ಸ್ಕೂಲಿಗೆ ಹೋಗ್ತಿತ್ತ. ಹೋಗೋದ ಮಗ ನನ್ನಂಗಿತ್ತ, ಹೋಗೋಣ ನೋಡ್ಬೇಕು ಅದಕ್ಕೆ ಕಳತ ಮಾಡ್ಕೊಂಡದ. ಮಮ್ಮಿ ಅತ್ತ ಅವ್ರವ್ ಏನು ಅನ್ನತ್ತ, ನೋಡ್ಬೇಕು ತಂದಿ ನೀನ. ಅವ್ರವ್ ನೋಡ್ಬೇಕು ಮಗನಿಗೆ ಹೊಡಿಲಿಲ್ಲ. ನಮ್ಮ ಮೌನ ಗಂಡ ತಿಳ್ಕೊ ಲಟ ಲಟ ಬೆಲ್ಲ ತೊಗೊಂಡು ಖುಷಿಗೆ ನೋಡ್ಬೇಕು ಕಳತ ಮಾಡ್ಕೊಂಡು ಬಂದ ಬಳಕ. ಅವಾಗ ಅವ್ವ ಅಂತಳ, ಮಗನ ಬರೇ ನೋಡ್ಬೇಕಲ್ಲ, ಇಲ್ಲಿ ಯಾರು ಸರ್ ಇದ್ರಿ ಅನ್ನ. ಮತ್ತ ಸರ್ಗಳ ಮೊಬೈಲ್ ಕದ್ಕೊಂಡು ನಾಳಿಗೆ ಎಲ್ಲ ತಾಯಿ ಇದ್ದಕ್ಕೆ ಮುಂದೆ ಮಗ ಸರ್ ಮೊಬೈಲ್ ಕದ್ದ, ಮುಂದೆ ಕಳತನ ಮಾಡಕಂದ ದೊಡ್ಡ ಕಳ್ಳ ಆದ. ಇಂಟರ್ನ್ಯಾಷನಲ್ ಕಳ್ಳ ಬಿಟ್ಟು ಮಗ ದೊಡ್ಡ ಕಳ್ಳ ಆದ. ಸಾಲಿ ಬಿಟ್ಟು ಸಮುದ್ರ ಬಿಟ್ಟು ಯಾರ್ಯಾರ ಮನೆಗೆ ಹೋಗೋದು ಕಳತನ ದೊಡ್ಡ ಕಳ್ಳ ಆಗಿಬಿಟ್ಟ. ಅದಾಗ ಏನಂತಾರ, ಈ ಕಳ್ಳಗೆ ಯಾರು ಹುಡುಕಿ ಕೊಟ್ಟರು ಗೋರ್ಮೆಂಟ್ ಕಡೆ ಬಹುಮತ ಎಲ್ಲ ಕಡೆ ಅಡ್ವರ್ಟೈಸ್ ಹಾಕಿಬಿಟ್ರು. ಅವ ಮಗ ಒಬ್ಬ ದೊಡ್ಡ ಸಾವುಕಾರ ಮನೆಗೆ ಕಳತನಕ್ಕೆ ಹೋದ. ಸಾವುಕಾರ ಮನ್ಯಾಗ ಮಲ್ಕೊಂಡದ್ರ, ಸಾಕಷ್ಟು ರೊಕ್ಕ ಬಂಗಾರ ಇತ್ತು. ಇನ್ನೇನು ಅಲಮಾರಿ ತಿಜೂರಿ ತೆರೆದು ರೊಕ್ಕ ಬಂಗಾರ ತಗೊಂಡು ಹೊಂಟಿದ. ಆ ಮನೆಯ ಮಾಲಕ್ ರೆಡ್ಡಣ್ಣ ಹಿಡಿದ್ಬಿಟ್ಟ ಕಳ್ಳಗ. ಹಂಗ ಫೋನ್ ಹಚ್ಚಿ ಬಿಟ್ಟ ಪೊಲೀಸ್ ಸ್ಟೇಷನ್. ಪೊಲೀಸರ ಗಾಡಿ ಬಂತು, ತಗೊಂಡು ಒಯ್ದ್ರಿ ಇದಕ್ಕೆ ಬೇಡಿ ಇಟ್ಕೊಂಡು. ಅವಾಗ ಇವನಿಗೆ ಹೇಳ್ತಾರ, ಇವ ದೊಡ್ಡ ಪಾಪಿ ಅದಾನ, ದೊಡ್ಡ ಕಳ್ಳ ಅದಾನ, ಇವನಿಗೆ ಹೊಟ್ಟೆ ಬಿಡುಗಡೆ ಮಾಡಬಾರ್ದು, ಇವನಿಗೆ ಗಲ್ಲ ಶಿಕ್ಷೆ ಆಗಬೇಕಂತ ಆರ್ಡರ್ ಬಿಡ್ತಾರೆ. ಯಾವಾಗ ಹುಡುಗ ದೊಡ್ಡವಾಗಿದೆ, ಮದುವೆ ವಯಸ್ಸಿಗೆ ಬಂದಿದ್ದ, ಗಲ್ಲ ಶಿಕ್ಷೆ ಆಗಕ್ಕೆಲ್ಲ ತಗೊಂಡು ಬಂದಾರ. ಇನ್ನೇನು ಕುದಿಗಿ ನೇಣು ಹಗ್ಗ ಜೊತೆಯಾಡ್ತದೆ, ಇನ್ನೇನು ಗಲ್ಲಿಗೆ ಹಾಕ್ತಾರ ಅನ್ನುವಂತ ಸಮಯದೊಳಗೆ ಒಂದು ಕೊನೆಯ ಆಸೆ ಅಂತ ಕೇಳ್ತಾರ ಅವ್ರಿಗೆ. ತಮ್ಮ, ನಿನ್ನ ಕೊನೆಯ ಆಸೆ ಏನದ, ಇನ್ನು 10 ನಿಮಿಷದೊಳಗ ನಿನ್ನ ಪ್ರಾಣ ಪಕ್ಷಿ ಹೋಗಿಬಿಡ್ತದ ಅನ್ನುವಂತ ಸಮಯದೊಳಗೆ ಹುಡುಗಂತಾನ, ಸಾಯ್ಬರೇ ನನಗೇನು ಕೊನೆಯ ಆಸೆ ಇಲ್ಲ, ನಾನು ಸಾಯುವ ಮುನ್ನ ನನ್ನ ತಾಯಿ ಮುಖ ನೋಡಬೇಕಾಗ್ಯದ. ಹಂಗ ಮುದುಕಿ ನನ್ನಾಗ ವಯಸ್ಸಾಗಿತ್ತು, ಕೂತಿದ್ದು ತಲೆ ಅಳಗಡ್ಕೋತ ಮನ್ಯಾಗ. ಹಂಗ ಹೋಯ್ತು ಪೊಲೀಸರ ಗಾಡಿ, ಬಾ ನನ್ನ ಮಗ ಅಂತ ತಿಳ್ಕೊಂಡು. ಪಾಪ ಏನೋ ಕುದಿಲ್ಲ, ಮುದುಕಿ ಹೋಗ್ಯಾದ. ಮಗ ಎತ್ತರ ಕಟ್ಟಿ ಮೇಲೆ ನಿಂತಾನ, ಗಲ್ಲ ಮ್ಯಾಗ ಹಗ್ಗ ಜೊತೆಯಾಡಕಂತ. ಕೇಳ್ತಾಳೆ ಮುದುಕಿ, ತಾಯಿ ಕೇಳ್ತಾಳೆ, ನನ್ನ ಮಗನಿಗೆ ಎಲ್ಲಕ್ಕೆ ನಿಂದಿರ್ಸ್ರಪ್ಪ ಅಂದ್ರ ನಿನ್ನ ಮಗನಿಗೆ ಗಲ್ಲ ಶಿಕ್ಷೆ ಆಗ್ತಾವ, ಈ ಸರ್ ನಿನ್ನ ಮಗನಿಗೆ ಮರಣ ದಂಡನೆ ಅನ್ನುವಂತ ಸಮಯದೊಳಗೆ ಹೆತ್ತ ತಾಯಿ ದುಃಖ ಮಾಡ್ತಾಳೆಪ್ಪ. ನನಗೇನು 18 ಮಕ್ಕಳಿಲ್ಲ ಹೋಯಪ್ಪ, ಒಂದೇ ಒಂದು ಮಗ ಆದ್ರಿ ಸಾಹೇಬ್ರ, ನಿಮ್ಮ ಕಾಲು ಬೀಳ್ತೀನ್ರಿ ಅಪ್ಪ, ನಿಮ್ಮ ಕಾಲು ಬೀಳ್ತೀನ್ರಿ ಸಾಹೇಬ್ರ, ಒಂದೇ ಒಂದು ಮಗದ ಗಲ್ಲ ಶಿಕ್ಷೆ ಕೊಡ್ಬೇಡ್ರಿಪ್ಪ. ನಾಳೆ ನಾನು ಸಾಯುವ ಮುನ್ನ, ನಾಳೆ ನಾನು ಸಾಯುವ ಮುನ್ನ ಬಾಯಾಗ ನೀರು ಹಾಕಬೇಕ್ರಿ ಅಪ್ಪ ಸಾಹೇಬ್ರ, ನಿಮ್ಮ ಕಾಲು ಬೀಳ್ತೀನ್ರಿ ಅಪ್ಪ, ನನ್ನ ಮಗನ ಗಲ್ಲಿಗೆ ಹಾಕ್ಬಿಡಿಪ್ಪ ಅಂತ ತಾಯಿ
ಅಂಗಲಾಚಿ ಬೇಡ್ತದೆ. ಅವಾಗ ಮಗ ತಾಯಿ ಅವಾ ಈ ಕಡೆ ಬಾ ಅಂದವ. ಅವಾಗ ಮಗ ಅವಾಗ ಅಂತಾನ, ಈಗ ಹತ್ತರ ಫಲ ಏನು ಯವ್ವ, ಈಗ ಹತ್ತರ ಫಲ ಏನದ? ನಾನು ಚಿಕ್ಕವನಿದ್ದಾಗ ಒಂದು ನೊಡುವ ಕಳತನ ಮಾಡ್ಕೊಂಡು ಬಂದಾಗ ಅವಾಗಿನ ಕಪ್ಪಳಿಗೆ ಹೊಡೆದಿತ್ತು ನೀನು. ಅವಾಗಿನ ಕಪ್ಪಳಿಗೆ ಹೊಡೆದಿಲ್ಲ ನಾನು ಮಹಾತ್ಮ ಗಾಂಧೀಜಿ ಆಗ್ತಿದ್ದ, ಶಾಣ ಬಸಪ್ಪ ಆಗ್ತಿದ್ದ, ಶರೀಫ್ ಸಾಹೇಬ್ ಆಗ್ತಿದ್ದ, ನಾನು ಶರಣಾಗ್ತಿದ್ದ ಅಂತ ಮಗ ಹೇಳಿಬಿಟ್ಟೆ. ಮಗನಿಗೆ ಕಳ್ಳನಾಗಿ ಮಾಡಿದವ್ರು ಯಾರು? ತಾಯಿನೇ ಅಲ್ಲ. ಅದಕ್ಕೆ ಹೇಳ್ತಾರೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆಯವ. ಈ ಮಾತು ಯಾಕೆ ಹೇಳಕತ್ತಿ ನಿಮಗಂದ ಬಳಕ, ತಾಯಿ ಸುಗ್ಲಾದೆ ಮಗನಿಗೆ ಹಾಗ ಬೆಳೆಸ್ತಾಳೆ ತಾಯಿ. ಯಾರಾದರೂ ಮಹಾತ್ಮರು ಜಂಗಮರು ಬಂದರೆ ಪಾದಕ್ಕೆ ನಮಸ್ಕಾರ ಮಾಡು ಮಗನೇ. ಯಾವಾಗಲೂ ಯಾರಾದರೂ ಮನೆಗೆ ಬಂದರೆ ದಾನ ಧರ್ಮಾದಿಗಳನ್ನ ಮಾಡು. ಒಂದು ದಿವಸ ಮಗ ಸಿದ್ದರಾಮ 4-5 ವರ್ಷದ ಮಗನಾಗಿಬಿಟ್ಟ. ಒಂದು ದಿವಸ ಅವ್ವಪ್ಪ ಕೂಡಿ ಕುಂತಾಗ ಬಾಯಿ ತುಂಬ ಅಮ್ಮ ಅವ್ವ ಅಂತ ಕರೀಲಿಲ್ಲ, ಅಪ್ಪ ಅಂತ ಕರೀಲಿಲ್ಲ. ಹಸಿವಾಗ್ಯದ ಅಲ್ಲಿಲ್ಲ, ನಮಗೆ ಅದನ್ನ ಬೇಕು ಇದನ್ನ ಬೇಕು ಅಲ್ಲಿಲ್ಲ. ಯಾವಾಗ ಮೂಕ ಮಗ ಅದ, ಮಗನಿಗೆ ಎಲ್ಲಾದ್ರೂ ಗುರುಕುಲಕ್ಕೆ ಕಳಿಸ್ಬೇಕಂದ್ರೆ, ಮಗ 4 ಅಕ್ಷರ ಕಲಿಬೇಕಂದ್ರೆ ಕಳಿಸ್ಬೇಕಂದ್ರೆ ಮೂಕ ಮಗ ಯಾರ ಜೊತೆ ಮಾತೇ ಇಲ್ಲ. ತಾಯಿ ಸುಗ್ಲಾದೇವಿ ಹೇಳತ್ತಳಿ, ಭಗವಂತ ಎಂತ ಮಗ ಕೊಟ್ಟಿಪ್ಪ, ಎಂತ ಮಗ ಕೊಟ್ಟಿ. ಯಾವಾಗ ನನ್ನಪ್ಪ ಸಿದ್ದರಾಮ ಹುಚ್ಚನಂಗ ಕುಂದಿರ್ತಿದ್ದ. ಶರಣರ ಮೊದಲು ನೋಡಕ್ ಹುಚ್ಚನಂಗೆ ಕಾಣ್ತಾರ ಅವರು. ಅವ್ರು ಹುಚ್ಚರಲ್ಲ, ಜಗದ ಹುಚ್ಚು ಬಿಡ್ಸಕ್ ಬಂದಿರ್ತಾರೆ ಪುಣ್ಯಾತ್ಮರ. ಅವ್ರು ಹುಚ್ಚರ ಜಗದ ಹುಚ್ಚು ಬಿಡ್ಸಕ್ ಬಂದಿರ್ತಾರ ಅವರೆಲ್ಲ. ಯಾವಾಗ ಕುಂತಾಗ ನಿಂತಾಗ ಬರೇ ಮಲ್ಲಯ್ಯನ ಧ್ಯಾನ ಸಿದ್ದರಾಮ. ಯಾವಾಗ ಮನಸ್ಸಿನೊಳಗೆ ಬರೇ ಮಲ್ಲಯ್ಯ ಮಲ್ಲಯ್ಯನ ಧ್ಯಾನ ಮಾಡಿದ ಸಿದ್ದರಾಮ, ಕುಂತಾಗ ನಿಂತಾಗ ಸಿದ್ದರಾಮ ಅಂತಾನ, ನಾನು ಮಾತನಾಡಿದರ ಅವನ ಜೊತೆನೆ ಮಾತನಾಡಬೇಕು. ಯಾವ ಸಾಮಾನ್ಯ ಮನುಷ್ಯರ ಜೊತೆ ನಾನು ಮಾತನಾಡಬಾರದು. ಮೊದಲ ನಾನು ಮಾತನಾಡಬೇಕಾಗ್ಯದ. ಯಾರ ಜೊತೆ ಮಾತನಾಡಬೇಕಾಗ್ಯದ? ಆ ಮಲ್ಲನ ಜೊತೆ ಮಾತನಾಡಬೇಕಾಗ್ಯದ. ಸಿದ್ದರಾಮ ನಿತ್ಯ ತೃಪ್ತ, ಹೊಟ್ಟೆ ಹಸಿವಿಲ್ಲ, ಅನ್ನವಿಲ್ಲ, ಆಹಾರವಿಲ್ಲ. ಅದಕ್ಕೆ ಸಿದ್ದರಾಮನಿಗೆ ನಿತ್ಯ ತೃಪ್ತ ಅಂತ, ನಿತ್ಯ ತೃಪ್ತ, ನಿತ್ಯ ಆನಂದಮಯ ಸಿದ್ದರಾಮ. ಯಾವಾಗ ಸಿದ್ದರಾಮಗ ತಂದೆ ತಾಯಿ ಕೂಡಿ ವಿಚಾರ ಮಾಡ್ತಾರೆ, ಯಾವಾಗ ಮುದ್ದನ ಗೌಡ ಸುಗ್ಲಾದೇವಿಯರು ಹೇಳ್ತಾರ, ಮೂಕ ಮಗ ಅದಲ್ರಿ, ಮನ್ಯಾಗರೇ ಊಟ ಮಾಡಂಗಿಲ್ಲ ಆಗ್ಯದ, ಯಾರ ಜೊತೆ ಮಾತಾಡಂಗಿಲ್ಲ ಆಗ್ಯದ, ಇವನಿಗೆ ಏನಾದ್ರೂ ಮಾಡಿ ಅಡವಿಗೆ ಕಳಿಸ್ಬೇಕು ದನ ಕೈಲಿಕ್ಕೆ ಅಂದಿಸಿದ ಯಾವ ಮುದ್ದನ ಗೌಡ. ಯಾವ ತಂದೆ ಹೇಳ್ತಾನ ನನ್ನ ಮಗ ಊಟ ಮಾಡಬೇಕಾದರೆ, 4 ಹುಡುಗರ ಜೊತೆ ಆಟ ಪಾಠ ಆಡಬೇಕಾದ್ರ ಸ್ವಲ್ಪ ಅಡವ್ಯಾಗ ದುಳ್ಳಿಕ್ ಹೋಗ್ಬೇಕವ. ನಮ್ಮ ಕುತ್ಕೊಂಡ್ರೆ ಹಸುವಾಗಲ್ರಿ, ಹಸು ಕಂಡ ಫಲ್ದಾಗ ನೋಡಿ ನಮ್ಗ ಹೋಯ್ತು ನಟ್ಟು ಕಡೆ ಹಚ್ಚರಿ 4 ರೊಟ್ಟಿ ಉಳಿತು ನಾವು 3 ಮಂದಿ. ಅವಾಗ ಹೇಳತ್ತನ ತಂದೆಯಾಗಿದ್ದಂತಹ ಮುದ್ದನ ಗೌಡ, ನೋಡು ಸುಗ್ಲ, ಸಿದ್ದರಾಮ ಊಟ ಮಾಡಬೇಕು, ಆಟವಾಡಬೇಕಾದರೆ ಮನಿಯೊಳಗೆ ಆಕಳುಗಳದವ, ದನ ಕೈಲಿಕ್ಕೆ ಅಡವಿ ಕಳ್ಸಾನ, ಗಾಳಿ ಬಿಸಿಲು ಇರ್ತದೆ, ಎಲ್ಲ ಮಕ್ಕಳೊಂದಿಗೆ ಆಟ ಆಡ್ತಾನ, ಅವನಿಗೆ ದನ ಕೈಲಿಕ್ಕೆ ಕಳ್ಸಾನು ಅನ್ನುವಂತ ಸಮಯದೊಳಗೆ ಹೆತ್ತ ತಾಯಿ ಸುಗ್ಲಾದೇವಿ ದುಃಖ ಮಾಡ್ತಾಳೆ. ಯಾಕಂದ್ರೆ ನನಗೇನು 18 ಮಕ್ಕಳಿಲ್ಲ, 18 ಮಕ್ಕಳಿಲ್ಲ, ಒಬ್ಬನದು ಮಗ ಅದನ್ನ ಅಡವಿ ಕಳಿಸ್ಬೇಕಲ್ಲವ. ದನ ಕಾಯ ಕೆಲಸ, ಕುರಿ ಕಾಯ ಕೆಲಸ ಸಣ್ಣ ಕೆಲಸ ಅಲ್ಲದು. ಗಾಳಿ ಬಿಸಿಲು ಬಿರುಗಾಳಿಗೆ ನಾವೆಲ್ಲ ತುತ್ತಾಗಬೇಕಾಗ್ತದೆ. ಯಾವಾಗ ತಾಯಿ ಅಂತಾಳೆ, ಬ್ಯಾಡ್ರಿ ನನಗೆ ಒಬ್ಬನೇ ಮಗನ ಅಡವಿಗೆ ಬೇಡ ಅಂತ ತಾಯಿ ಅಂತಾಳೆ. ಇಲ್ಲ, ಅಡವಿಗೆ ಹೋಗ್ಬೇಕು ಸಿದ್ದರಾಮ, ಅಡವಿಯೊಳಗೆ ಊಟ ಮಾಡ್ತಾನ, ಅಲ್ಲಿ ಹಸಿವಾಗ್ತಾನ, ಹುಡುಗ ಜೊತೆ ಆಟ ಆಡ್ತಾನ. ಯಾವಾಗ ಅಡವಿಗೆ ಕಳಿಸುವಂತ ಸಮಯದೊಳಗೆ ತಾಯಿ ಸುಗ್ಲಾದೇವಿ ಮಗನಿಗೆ ಬುತ್ತಿಯನ್ನು ಕೊಟ್ಟು, ಮಗನ ಕೈಯಾಗ ಬಡಿಗೆ ಕೊಟ್ಟು ದನ ಕಾಯ್ಲಿಕ್ಕೆ ಕಳಿಸ್ತಾಳೆವ. ಸಿದ್ದರಾಮ ಹ್ಯಾಗ ದನ ಕಾಯ್ಲಿಕ್ಕೆ ಬರ್ತಾನ ನೋಡಿ, ನಾವೆಲ್ಲ ಸಿದ್ದರಾಮ ಬರ್ತಾನ ನೋಡಿ. ಯಾವಾಗ ಸಿದ್ದರಾಮೇಶ್ವರ ಕೈ ಒಳಗೆ ಬೆತ್ತ ತಗೊಂಡು ಏನ್ ಹೇಳ್ತಾರ, ಥೋಡ ಬಸ ಅಲ್ಲಿ ದನ ಕಾಯ್ಲಿಕ್ಕೆ ಹೊಂಟಾನ, ಅವನ ಜೊತೆ ಎಲ್ಲ ಹುಡುಗರು ಬರ್ತಾವೆ. ಅಡವಿಗೆ ಬರ್ತಾನ ಸಿದ್ದರಾಮೇಶ್ವರ. ಅಲ್ಲಿ ಬಂದ್ರು ಸಹಿತ ಯಾವುದು ಅವನಿಗೆ
ಊಟ ಮಾಡಬೇಕು, ತಿನ್ನಬೇಕು, ಯಾವುದೂ ಅವನಿಗೆ ಪ್ರಜ್ಞೆನೇ ಇಲ್ಲ. ಹಾಗ ನನ್ನಪ್ಪ ಸಿದ್ಧರಾಮ ಯಾವಾಗ ಸಿದ್ದರಾಮೇಶ್ವರ ಅಲ್ಲಿ ಅಡವ್ಯಾಗ ಬಂದ್ರೆ ಸಹಿತ ಹುಚ್ಚು ನಂಗೆ ಕೂತು ಬಿಡ್ತಿದ್ದ. ಯಾವಾಗ ಕುಂತಾಗ ಮಲ್ಲಯ್ಯ, ನಿಂತಾಗ ಮಲ್ಲಯ್ಯ, ಬರೀ ಮಲ್ಲಯ್ಯ ಅಂತಿದ್ದ ಸಿದ್ದರಾಮ. ಮಲ್ಲಯ್ಯ ಹಸಿವಾಗ್ಯದ ಅಲ್ಲಿಲ್ಲ, ತಾನು ಒಯ್ದ ಬುತ್ತಿಗೆನ್ನ ದನ ಕಾಯಿ ಬಂದು ಹುಡುಗರಿಗೆ ಕೊಟ್ಟು ಉಪವಾಸ ಇರ್ತದೆ ಸಿದ್ದರಾಮ. ಅಲ್ಲಿನೂ ಅಡವ್ಯಾಗ ಊಟ ಮಾಡವಲ್ಲ, ಯಾರ ಜೊತೆ ಮಾತನಾಡುವನಲ್ಲ. ಅಡಿ ಒಳಗ ಏನಾಗ್ಯದ, ಅಲ್ಲಿ ಮಲ್ಲಯ್ಯನ ಮಂಟಪ ಅಡಿ ಒಳಗ ಮಲ್ಲಯ್ಯನ ಲಿಂಗ ಅದ. ಸುಮ್ಮನೆ ಅಲ್ಲಿ ಹೋಗಿ ಹುಚ್ಚ ನಂಗ ಮಲ್ಲಯ್ಯನ ಧ್ಯಾನ ಮಾಡೋದು ಕೂತು ಬಿಡ್ತಿದ್ದ ಸಿದ್ದರಾಮೇಶ್ವರ. ಸಾಯಂಕಾಲ ಮನಿ ಹೊತ್ತು ಮುಳುಗುತ್ತು. ಯಾವಾಗ ದನಗಳೆಲ್ಲ ಹೊಡ್ಕೊಂಡು ಮನೆಗೆ ಬರ್ತಾನೆ ಸಿದ್ದರಾಮ, ತಾಯಿ ಸುಗ್ಲಾದೇವಿ ಓಡೋಡಿ ಬಂದ ಮಕ್ಕಳಿಗೆ ಕೇಳ್ತಾಳೆಪ್ಪ, ನನ್ನ ಮಗ ಊಟ ಮಾಡೋದೇನು, ನನ್ನ ಮಗ ಹೂವ ಅನ್ನೋದೇನು, ನನ್ನ ಮಗ ಮಾತಾಡದೇನು. 6 ವರ್ಷದ ಮಗನ ಒಂದು ದಿವಸ ಹೂವ ಅಲ್ಲಿಲ್ಲ, ಮಗ ಬಾಯಿ ತುಂಬ ಹೂವ ಅಲ್ಲಿಲ್ಲ, ಹಸಿವಾಗಿ ಅಲ್ಲಿಲ್ಲ ಸಿದ್ದರಾಮ. 5-6 ವರ್ಷದ ಮಗ ಸಿದ್ದರಾಮ. ತಾಯಿ ಬಂದ ಕೇಳ್ತಾಳೆ, ಯಪ್ಪ ನನ್ನ ಮಗ ಹೂವ ಅಂದಾನೇನು, ನನ್ನ ಮಗ ಮಾತಾಡೋದೇನು, ನನ್ನ ಮಗ ಹಸಿವಾಗ್ಯದ ನನ್ನ ಬಳಕ. ಎಲ್ಲಾ ದನ ಕಾಯುವಂತ ಹುಡುಗರು ಹೇಳ್ತಾವ, ಯವ್ವ ನಿನ್ನ ಮಗ ಹೊಟ್ಟೆ ಮಾತಾಡಿಲ್ಲ, ಊಟ ಮಾಡಿಲ್ಲ, ಸುಮ್ಮನೆ ಒಂದು ಕಲ್ಲು ಮುಂದಿಟ್ಕೊಂಡು ಹುಚ್ಚನಾಗ ಕೂತು ಬಿತ್ತಾನ ಅಡವಿಯೊಳಗೆ ಬರೇ ಮಲ್ಲಯ್ಯ. ಮತ್ತ ತಾಯಿ ಅಂತಾಳೆ, ಇವತ್ತು ನಾಳೆಗೆ ಮತ್ತೆ ಕರ್ಕೊಂಡು ಹೋರಪ್ಪ, ನಾಳೆಗೆ ಮತ್ತೆ ಕರ್ಕೊಂಡು ಹೋರಿ ನನ್ನ ಮಗನಿಗೆ, ಅವನಿಗೆ ನೀವೇ ಊಟ ಕೊಡ್ರಿ, ನನ್ನ ಮಗ ಊಟ ಮಾಡ್ಲಿ, ಅವನಿಗೆ ಮಾತಾಡೋದು ಮಾಡ್ರಿ ಅಂತ ಹೇಳ್ಕೊಡು. ಮತ್ತ ತಾಯಿ ಏನು ಮಾಡ್ತಾಳೆ, ಮತ್ತೆ ಮರುದಿವ್ಸ ದನ ಕಾಯ್ಲಿಕ್ಕೆ ಹೋಗ್ತಾನೆ ಸಿದ್ದರಾಮ. ಅಲ್ಲಿ ಹೋಗಿ ಕುಂತ ಬಳಕ ನೋಡಿ ಆಕಳ ಏನೋ ಮಾಡ್ಯಾನ. ಯಾವಾಗ ಸಿದ್ದರಾಮ ಮತ್ತ ಹುಚ್ಚದಂಗ ಅಡವ್ಯಾಗ ಕುಂತು ಬಿಟ್ಟ ಬರೇ ಮಲ್ಲೆ ಧ್ಯಾನ ಮಾಡ್ಕೊತ. ಅವನ ಭಕ್ತಿಗೆ ಏನಾಗ್ಯದ, ಅವನ ಪರೀಕ್ಷೆ ಮಾಡ್ಬೇಕಲ್ಲ. ಭಗವಂತ ಭಕ್ತನೇ ಪರೀಕ್ಷೆ ಮಾಡ್ತಾರೆ ಪುಣ್ಯಾತ್ಮರೇ. ಬಂಗಾರ ಯಾರು ಪರೀಕ್ಷೆ ಮಾಡ್ತಾರ್ರಿ? ಬಂಗಾರ ಪರೀಕ್ಷೆ ಮಾಡವ ಅಕ್ಕ ಸಾಲಿಗ, ಭಕ್ತರನ್ನ ಪರೀಕ್ಷೆ ಮಾಡವ ಮಹಾದೇವ. ಹೌದಲ್ರಿ? ಮತ್ತೆ ಬಂಗಾರ ಹೋಗಿ ಕೆಬ್ಬಣ ಅಂಗಡ ಕೊಟ್ಟು ಪರೀಕ್ಷೆ ಆಗ್ತದೇನು? ಬಂಗಾರ ಇದ್ರು ಸಹಿತ ಬೆಂಕಿಯಾಗ ಹಾಕಿ ಸುಟ್ಟು ನೋಡ್ದೋ ಭಕ್ತ ಸಾಲಿಗೆ. ಹಾಗಾಗಿ ಏನೋ ಮಾಡುವ ಸಿದ್ದರಾಮನ ಪರೀಕ್ಷೆ ಮಾಡಕ ಯಾವ ಮಲ್ಲಯ್ಯ ಮುದುಕನಾಗಿ ಬರ್ತಾನೆ ಅಡಿಗಳು ನೋಡೋದು ಪುಣ್ಯಾತ್ಮರೇ. ಮಲ್ಲಯ್ಯ ಬರ್ತಾ ನೋಡ್ಬೇಕು ನೀವೆಲ್ಲ. ಮಲ್ಲಿಕಾರ್ಜುನ ಮಹಾರಾಜನಿಗೆ, ಮಲ್ಲಿಕಾರ್ಜುನ ಮಹಾರಾಜನಿಗೆ, ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ ಕಿ ಜೈ. ನಿಂತ ಮಲ್ಲಯ್ಯ ಮುದುಕ. ಯಾವಾಗ ಮಲ್ಲಯ್ಯ ಮುದುಕನಾಗಿ ಬಿಳಿ ಗಡ್ಡ ಬಿಳಿ ಮೀಸಿ ಕೈಯಾಗಿ ಬಡಿಗೆ ಹಿಡ್ಕೊಂಡು ಬರ್ತಾನೆ ಮಲ್ಲಯ್ಯ, ಸಿದ್ದರಾಮ ಇಲ್ಲೇ ನಿಂತಿರ್ತಾನ. ಸಿದ್ದರಾಮ ಮಲ್ಲಯ್ಯ ನೋಡ್ತಾನೆ, ಈ ಕಡೆ ನೋಡು ಆ ಕಡೆ ನೋಡು, ಮಲ್ಲಯ್ಯ ನೋಡು. ಯಾವಾಗ ಸಿದ್ದರಾಮ ಮಲ್ಲಯ್ಯ ನೋಡ್ತಾನ, ಆನಂದವೇ ಆನಂದ ಸಿದ್ದರಾಮನಿಗೆಪ್ಪ. ಇವತ್ತ ಬಂದೆಯ ನನ್ನಪ್ಪ. ಅವಾಗಿಲ್ಲಿ ಕೇಳ್ತಾನೆ ಸಿದ್ದರಾಮ, ಮಗು ನಿನ್ನ ಹೆಸರೇನು? ಸಿದ್ದರಾಮ್. ಸ್ವಲ್ಪ ನನಗೆ ಬಹಳಷ್ಟು ಹಸಿವಾಗಿದೆ ಕಂದ, ನನಗೆ ತಿನ್ನಲು ಏನಾದರೂ ಇದ್ದರೆ ಕೊಡುತ್ತೀಯಾ? ಇರು ತಾತ, ಕೊಡ್ತೀನಿ. ಆದ್ರ ಮೊದಲೇ ನಿಮ್ಮ ಹೆಸರೇನು ತಾತ? ನನ್ನ ಹೆಸರು ಮಗು ಮಲ್ಲಯ್ಯ, ಮಲ್ಲಿಕಾರ್ಜುನ, ವೀರಭದ್ರ, ಶಂಕರ, ಮಂಜುನಾಥ, ವಿಶ್ವನಾಥ ಅಂತ ಇದೆ. ನಿಮ್ಮ ಸ್ಥಳ ಎಲ್ಲಿ ತಾತ? ಎಲ್ಲಿ ಇರ್ತೈತಿ? ನಾನು ವಾಸವಾಗಿರುವುದು ಶ್ರೀಶೈಲ ಪರ್ವತದಲ್ಲಿ ಕಂದ. ಇರು ತಾತ, ನಿನ್ಗೆ ಒಟ್ಟಿಗೆ ತರ್ತೀನಿ. ಅವಾಗ ಹೇಳ್ತಾನೆ ಸಿದ್ದರಾಮ, ತಾತ ನಿನಗೆ ಏನು ಬೇಕಾಗ್ಯದ? ಅವಾಗ ಹೇಳ್ತಾನ, ತಾತ ನಿನ್ನ ಹೆಸರು ಏನನ್ನ ಬಳಕ? ನನ್ನ ಹೆಸರ ಮಲ್ಲಯ್ಯ, ಶ್ರೀಗಿರಿ ಮಲ್ಲಯ್ಯ, ಮಹಂತ ಮಲ್ಲಯ್ಯ, ಪರ್ವತ ಮಲ್ಲಯ್ಯ, ಮಲ್ಲಯ್ಯ ಅಂತ ಹೇಳ್ತಾನ ಸಿದ್ದರಾಮ. ಮಲ್ಲಯ್ಯ ಅಂತ ಬಂದುತ್ತಾನೆ. ಅವಾಗ ಕೇಳುತ್ತಾನೆ ಮಲ್ಲಯ್ಯ, ಸಿದ್ದರಾಮ ಹಸುವಾಗ್ಯದ. ನ್ಯಾವಣಿ ಹೊಲ ಇರ್ತದೆ ಸಿದ್ದರಾಮನ, ನ್ಯಾವಣಿ ಹೊಲದ ಹರ ಹರ ನ್ಯಾವಣಿಯ ಹೊಲದಾಗ ಗುರು
ಸಿದ್ಧಾಗ ಗುರು ಭೇಟಿಯಾಗಿದ ಸಿದ್ಧಾಗ ದಮ್ ಹಂಕತನ ಚಂದ್ಕೊಂಡ್ರು. ಅವಾಗ ಸಿದ್ಧರಾಮ ಹೊಲದಾಗೆಲ್ಲ ಎಳಿ ಎಳಿ ಶೀತಿ ನೆವಣಿ ಹಾಕಿದ ಹೊಲದೊಳಗೆ. ತಾತ ಏನು ಬೇಕಾಗ್ಯದ? ಅವಾಗ ಹೇಳ್ತದೆ ಮಲ್ಲಯ್ಯ, ಮಗ ಹಸುವಾಗ್ಯದ, ಬಹಳ ಹಸುವಾಗ್ಯದಪ್ಪ. ಭಕ್ತನ ಪರೀಕ್ಷೆ ಮಾಡಕಂತ ನಾವ ಅನ್ನು ಊಟ ಸಿಕ್ಕಿಲ್ಲದಲ್ಲ, ಇರೀ 84 ಲಕ್ಷ ಜೀವರ್ಸ ಅನ್ನ ಹಾಕೋ ಹಮಾದನ ಪುಣ್ಯಾತ್ಮರೇ, ಭಕ್ತನ ಪರೀಕ್ಷೆ ಮಾಡಕಂತಾನ. ನಿನ್ನ ಹೆಸರೇನು? ಮಲ್ಲಯ್ಯ. ಎಲ್ಲಿರ್ತೀನಿ? ಶ್ರೀಶೈಲ ಪರ್ವತದೊಳಗೆ ಇರ್ತೀನಿ ಅಂತ ಹೇಳ್ತಾನಲ್ಲ. ಅವಾಗ ಸಿದ್ಧರಾಮ ಹೊಲದೊಳಗೆ ಎಳೆಯಾಗಿದ್ದಂತ ನೆವಣಿ ತೆನಿ ಚುಟ್ಕೊಂಡು ಬರ್ತಾನೆ. ಹೊಲದೊಳಗೆ ಬೆಂಕಿ ಮಾಡ್ತಾನ, ಸುಳ್ಳಿನ ಬೆಂಕಿ ಮಾಡ್ತಾನ. ಹಾಲು ತುಂಬಿರ್ತಕ್ಕಂತ ಯಾವ ಎಳೆಯಾಗಿದ್ದಂತ ನೆವಣಿ ತೆನಿ ಬೆಂಕಿ ಹಾಕಿ ಸುಡ್ತಾನ. ಅದನ್ನ ತಿಕ್ಕಿಯನ್ನ ಮಾಡ್ತಾನ. ಯಾವ ಮಲ್ಲನ ಕೈ ಒಳಗೆ ಕುಡ್ತಾನ, ಅವಾಗ ಮಲ್ಲಯ್ಯ ಆ ಎಳಿ ಶೀತಿ ತಿಲ್ಲಾಕಂತಾನೆ. ಮಲ್ಲಯ್ಯ ಎಷ್ಟು ಚಂದ ನಡೆದ್ ನೋಡ್ರಿ, ಎಷ್ಟು ಚಂದ ನಡೆದ್ರಿ ಮಲ್ಲಯ್ಯನ ಸಿದ್ಧಾರಾಮ ಆಟ ನೋಡ್ರಿ ಇಲ್ಲಿ. ಅವಾಗ ಇಟ್ಟೆಲ್ಲ ತಿಂದ್ರು ಸಹಿತ ಮತ್ತ ಯಾವಾಗ ಪರೀಕ್ಷೆ ಮಾಡ್ತಾನೆ ಮಲ್ಲಯ್ಯ, ಮತ್ತೆ ಪರೀಕ್ಷೆ ಮಾಡ್ತಾನೆ. ಹೇ ಮಗ ಸಿದ್ಧರಾಮ, ಇನ್ನ ಹಸಿವದು, ಹೊಟ್ಟೆ ತುಂಬಿಲೋ ಮಗ, ಹೊಟ್ಟೆ ತುಂಬಿಲೋ ಮಗ, ಹೊಟ್ಟೆ ತುಂಬಿಲಪ್ಪ, ಹೊಟ್ಟೆ ತುಂಬಿಲ್ಲ ಅನ್ನುವಂತಹ ಸಮಯದೊಳಗೆ ಸಿದ್ಧರಾಮ ಎಳೆಯ ಮಗು, 6 ವರ್ಷದ ಮಗ ದುಃಖ ಮಾಡಕಂತದೆ. ಕೊಡು ತಾತ, ನಿನಗೆ ಏನೋ ಬೇಕು ತಾತ ಅಂತ ಯಾವಾಗ ಸಿದ್ಧರಾಮ ಅಳ್ಳಕಂದ. ತಾತ ಏನು ಬೇಕು ತಾತ, ಏನು ಬೇಕು ತಾತ? ಮಲ್ಲಯ್ಯ ಹೇಳ್ತಾನೆ, ಮಗ ಏನು ಬೇಕು ತಾತ? ಮಗು, ನನ್ನ ಹಸಿವು ಇನ್ನೂ ಹಿಂಗಿಲ್ಲ, ನನಗೆ ಮೊಸರನ್ನ ಇದ್ದರೆ ತರುತ್ತೀಯಾ? ಆಗಲಿ ತಾತ, ನಾ ಬರತ್ತನೆ ಇಲ್ಲೇ ಕುಂದ್ರು, ಎಲ್ಲಿ ಹೋಗ್ಬೇಡ. ಆಯ್ತು ಮಗು, ನೀನು ಇನ್ನ ಹೋಗು. ಯಾವ ರೀತಿಯಾಗಿ ಸಿದ್ಧರಾಮ ಮೊಸರನ್ನ ಬುತ್ತಿ ತರಕ್ ಹೋತನ, ಮೊಸರನ್ನ ಬುತ್ತಿ ತರಬೇಕಲ್ಲ. ಅವಾಗ ಹೇಳ್ತಾನೆ ಮಲ್ಲಯ್ಯ, ಮೊಸರನ್ನ ಬುತ್ತಿ ಬೇಕು ಮಗನೇ, ನನ್ನ ಹೊಟ್ಟಿ ಒಳಗ ಬಹಳ ತ್ರಾಸ ಆಗಕಂತದ, ಬಹಳ ನೋವಾಗಕಂತದ. ಮೊಸರನ್ನ ಬುತ್ತಿ ಬೇಕು ಕಂದ. ಯಾವಾಗ ಮಲ್ಲಯ್ಯ, ಯಾವಾಗ ಬಹಳ ಮಾಯಾವಿ ಆಗಿದ್ದಂಥ ಮಲ್ಲಯ್ಯ ಹಸಿವಾಗ್ಯದ ಮಗ, ನನ್ನ ಮೊಸರನ್ನ ಬುತ್ತಿ ಬೇಕನ್ನುವಂತ ಸಮಯದೊಳಗ ಸಿದ್ಧರಾಮ ಬುತ್ತಿ ತರಕ ಮನೆಗೆ ಹೋಗ್ಬಿಟ್ಟನ. ಮಠಮಾಯ ಆಗಿಬಿಟ್ಟನ ಮಲ್ಲಯ್ಯ, ಮಠಮಾಯವಾಗಿ ಬಿಟ್ಟನ. ಸಿದ್ಧರಾಮ ಪದ ನೋಡಿ, ಕೂಗಿ ಕರಿತಾನೆ ಅಮ್ಮ ಅಂತ ಕೂಗಿ ಕರಿತಾನೆ, ಅವ್ವ ಅಂತ ಕೂಗಿ ಕರಿತಾನೆ ಸಿದ್ಧರಾಮ. ತಾಯಿಗೆ ಆನಂದವೇ ಆನಂದ. ಯಾವಾಗ ಸಿದ್ಧರಾಮ ಮನೆಗೆ ಹೋಗ್ಯಾನವ್ವ ಅಂತ ಕೂಗಿ ಕರಿತಾನೆ, ಅಮ್ಮ ಅಂತ ಕೂಗಿ ಕರಿತಾನ. ಹ್ಯಾಂಗಾಗ್ಯದ ತಾಯಿಗೆ ಆನಂದವೇ ಆನಂದ. 5-6 ವರ್ಷವಾದ್ರ ಮಗ, ನನ್ನ ಮಗ ಅವ್ವ ಅಂತ ಕೂಗಿದಿಲ್ಲಲ್ಲ. ಯಾವಾಗ ನನ್ನ ಮಗ ಅವ್ವ ಅಂತ ಕೂಗಿದಿಲ್ಲ, ನನ್ನ ಮಗ ಅವ್ವ ಅಂತ ತಾಯಿ ಓಡೋಡಿ ಬರ್ತಾಳೆ. ಮಗ ಏನಂದಿಪ್ಪ, ಏನಂತ ಕರೆದಿನ ಬಳಕ ಸಿದ್ಧರಾಮ ಅಂತದ ಅವ್ವ ಅಂತ ಕರೆದಿನ, ಅವ್ವ ಅಂತ ಕರೆದಿ. ಮಗ ಹುಟ್ಟಿ 5-6 ವರ್ಷ ಆದ್ರೂ ಸಹಿತ ಬಾಯಿ ತುಂಬ ಅವ್ವ ಅಂತ ಮಗ ಕರೆದಿದ್ದಿಲ್ಲಲ್ಲ. ಒಮ್ಮದ ಮನೆ ಮಗ ಬಂದು ಬಾಯಿ ತುಂಬ ಅವ್ವ ಅಂತ ಕೂಗಿ ಕರೆದ ಬಳಕ ತಾಯಿ ಸುಗ್ಲಾದೇವಿಗೆ ಆನಂದವೇ ಆನಂದ. ತಾಯಿ ಸುಗ್ಲಾದೇವಿ ಆನಂದ ಭರಿತಳಾಗಿ ಮಗನ ತಬಕೋತಾಳ, ಮುತ್ತು ಕೊಡ್ತಾಳೆ. ತಾಯಿಗೆ ಆನಂದದ ಕಣ್ಣೀರ್ಬಲ್ಲ, ಆನಂದ ಬಾಷ್ಪ ಅಂತಾರೆ. ಕಣ್ಣೀರು 2 ಪ್ರಕಾರ ಇರ್ತಾವ. ಆನಂದದ ಕಣ್ಣೀರು ಬೇರೆ, ದುಃಖದ ಕಣ್ಣೀರು ಬೇರೆ. ಅವ ಏನಾದ್ರೂ ಸುಖ ಆಯ್ತಂದ್ರೆ ಆನಂದ ಕಣ್ಣೀರು ಈ ಕಡೆ ಬರ್ತಾವ, ದುಃಖದ ಕಣ್ಣೀರು ಈ ಕಡೆ, 2 ಕೂಡ ಬರ್ತಾವ. ಯಾವಾಗ ತಾಯಿ ಸುಗ್ಲಾದೇವಿ ಮಗನಿಗೆ ತಬಕೋತಾಳ, ಮುತ್ತು ಕೊಡ್ತಾಳ. ಕಂದ ಏನಂದ್ಯ ನನ್ನಪ್ಪ, ಏನಂದ್ಯಪ್ಪ? ಅಮ್ಮ ಅಂದಿನವ್ವ ಅಂದ. ಏನು ಬೇಕಪ್ಪ? ಮಗನ ತಲೆ ಮೇಲೆ ಕೈ ಆಡಿಸ್ತಾಳ. ಏನು ಬೇಕು ಮಗ, ಏನು ಬೇಕು ಅನ್ನುವಂತ ಸಮಯದೊಳಗೆ
ಸಿದ್ಧರಾಮ ಹೇಳ್ತಾನೆವ್ವ ನಾ ಮೂಕಲ್ಲ, ಯಾರ ಜೊತೆ ಮಾತನಾಡಬೇಕಾಗಿತ್ತು ಅವ್ರ ಜೊತೆ ಮಾತಾಡಿ ಬಂದಿ ನಾನು ಅನ್ನವ. ಯಾರ ಜೊತೆ ಮೊದಲು ಮಾತಾಡಬೇಕಾಗಿತ್ತು ಅವನ ಜೊತೆ ಮಾತನಾಡಿ ಬಂದೆ ಅಮ್ಮ. ಯಾರ ಜೊತೆ ಅಂತ ತಾಯಿ ಕೇಳ್ತಾಳೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯ ಶ್ರೀಶೈಲ ಮಲ್ಲಿಕಾರ್ಜುನ ಜೊತೆ ಮಾತನಾಡಿ ಬಂದಿಯವ್ವ. ಮಲ್ಲಯ್ಯ ಮುದುಕನಾಗಿ ನಾವು ಹೊಲಕ್ಕೆ ಬಂದೇನೆ. ಯಾವಾಗ ಮುದುಕನಾಗಿ ಬಂದು ನನಗೆ ಮೊಸರನ್ನ ಬುದ್ಧಿ ಬೇಡದವ್ವ, ಬೇಗದ ಬುದ್ಧಿ ಕಟ್ಟಿ ಕೊಡು ತಾಯಿ ಎನ್ನ ಸಿದ್ಧರಾಮ. ತಾಯಿ ಶುಕ್ಲಾದೇವಿಗೆ ಆನಂದವೇ ಆನಂದ. ತಾಯಿ ಶುಕ್ಲಾದೇವಿ ನಕ್ಷತ್ರದಂತ ಅನ್ನ, ಬೆಳದಿಂಗಳದಂತಹ ಮಜ್ಜಿಗೆ. ಯಾವಾಗ ಮೊಸರನ್ನ ಬುದ್ಧಿಯನ್ನು ಕಟ್ಟಿ ಮಗನ ಕೈಯ ಕೊಡ್ತಾಳೆ ಕಂದ ಸಿದ್ಧರಾಮ. ಕೊಬ್ಬರಿ ಒಳಗೆ ಚಂದ ಬಲ್ತಿತ್ತಂದ್ರೆ ಇವೇನು ಮಾಡ್ತೀರಿ, ನಾಳೆಗೆ ಪುರಾಣ ಮುತ್ಯ ಗವೆಗಳೆಲ್ಲ ಬಿಂದಕ್ಕೆ ಬರ್ತಾರ, ನಾಷ್ಟರಾಗ ಚಟ್ನಿ ಅಥವಾ ತೊಗೊಂಡು ಎರಡು ಕೂಡ ತೊಗೊಂಡು ಹೋಗ್ತೀರಿ. ಅದೇ ಕೆಟ್ಟಿತ್ತಂದ್ರೆ ಟೆಂಗ, ಅದ ಟೆಂಗ್ ಗಬ್ಬೆದ್ ನಾರಬೇಕು, ಅಲ್ಲೇ ರೇವಸಿದ್ ಬಿಡ್ತು, ಅಲ್ಲೇ ಇಟ್ಟು ಅಡ್ಡು ಟೆಂಗ ಕೇಳ್ತಂದ್ರೆ ಅವನಿಗೆ ಆಯ್ತು, ಚಲೋ ಆಯ್ತು ನಮಗಾಯ್ತು. ಈ ಮನ್ಯಾಗ ಆಕಳ ಐತಂದ್ರೆ ಆಕಳ ಎಮ್ಮಿ ಸುರಿಗೆ ಅವನು ಇದ್ರೊಳಗೇನೋ ಗಿಡದ ಗಿಂಪ ಹಾಲ ಅವ್ನು ನೀವು ಉಣಲ್ಲ, ಕರಾನೂ ಕುಡಿಯಂಗಿಲ್ಲ, ಸುಮ್ಮ ಎಲ್ಲ ದೇವ್ರದ್ದು ಹಾಕಿ ಬರ್ತೀವಿ. ಬಿಳಿ ಎಲ್ಲ ಹಾಕ್ರಿ ನೋಡಾನ, ಚಲೋ ಇದೆಯಪ್ಪ 600 ರೂಪಾಯಿ ಲೀಟ್ರ್. ನಮ್ಮ ಭಕ್ತಿ ಹೀಗಿರ್ತದ. ಇರಲಿ, ಯಾವಾಗ ಶ್ರೀದೇವರಿಗೆ ಊಟ ಮಾಡಿಸ್ರು ಬಹಳ ಜನ ಅದ. ಭಗವಂತನಿಗಾಗಿ ಊಟ ಮಾಡಿದ್ರು, ಭಗವಂತನಿಗಾಗಿ ಕೂಗಿ ಕರೆದವರು, ಭಗವಂತ ಸಲುವಾಗಿ ಸತ್ತವರು ಬಹಳ ಜನ ಅದ. ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ. ನಿನಗಾಗಿ ಸತ್ತವರು ನಾ ಕಾಣೆ ಮಲ್ಲಯ್ಯ ನಾ ಕಾಣೆ. ಸಿದ್ಧರಾಮ ಬುತ್ತಿ ತಗೊಂಡು ಬಂದ ಅಡವಿ ಒಳಗ. ಮಲ್ಲಯ್ಯ ಮಲ್ಲಯ್ಯ ಎಲ್ಲಿ ಮಲ್ಲಯ್ಯ ಕುಂತಿದ್ದ, ಮಲ್ಲಯ್ಯ ಮಠಮಾಯವಾಗಿ ಹೋಗ್ಬಿಟ್ಟನ. ಮಲ್ಲಯ್ಯ ನೋಡ್ತಾನೆ ಸಿದ್ಧರಾಮ, ಮಲ್ಲಯ್ಯ ಎಲ್ಲಿದ್ದಿದ್ದು ನನ್ನಪ್ಪ. 6 ವರ್ಷದ ಮಗ ದುಃಖ ಮಾಡಕತ್ತದ. ಮಲ್ಲಯ್ಯ ಮಲ್ಲಯ್ಯ ಎಲ್ಲಿ ಹೋದೋ ನನ್ನ ಮಲ್ಲಯ್ಯ, ಮಲ್ಲಯ್ಯ ಎಲ್ಲಿ ಹೋದೋ ಮಲ್ಲಯ್ಯ. 6 ವರ್ಷದ ಕಂದೆಯವ್ವ, ಯಾವ ರೀತಿಯಾಗಿ ಮಲ್ಲಯ್ಯ ಮಲ್ಲಯ್ಯ ಬುದ್ಧಿ ತಂದಿನೋ ಮಲ್ಲಯ್ಯ. ಸಿದ್ಧರಾಮ ಮಲ್ಲಯ್ಯ ಹುಡುಕ್ತಾನೆ, ಎಲ್ಲ ಹಳ್ಳ ಕೆರೆಗಳೆಲ್ಲ ಹುಡುಕ್ತಾನೆ, ಯಾವ ಗಿಡ ಮರಗಳೆಲ್ಲ ಸುತ್ತಿ ನೋಡ್ತಾನೆ. ಮಲ್ಲಯ್ಯ ಅಲ್ಲದನೇನು, ನನ್ನ ಮಲ್ಲಯ್ಯ ಅಲ್ಲಿ ಕುಂತಾನೇನು. ಮೊದಲೇ ವಯಸ್ಸಾಗಿತ್ತು ಮಲ್ಲಯ್ಯ, ಎಲ್ಲಾದ್ರೂ ಬಿದ್ದು ಸತ್ತೋಗ್ಯಾನೇನು. ಯಾವಾಗ ಸಿದ್ಧರಾಮ ಮಲ್ಲಯ್ಯ ಅಂತ ಹುಡುಕ್ತಾನ, ಎಲ್ಲಿದಿ ಮಲ್ಲಯ್ಯ. ನಿನಗಾಗಿ ಮೊಸರನ್ನ ಬುತ್ತಿ ತಂದಿ ಮಲ್ಲಯ್ಯ. ಸಿದ್ಧರಾಮ ಕೂಗುತ್ತಾನೆ, ಮಲ್ಲಯ್ಯ ಅಂತಾನ ಕೂಗುತ್ತಾನ. ದೇವರಿಗಾಗಿ ಅಳಿಬೇಕು ಪುಣ್ಯಾತ್ಮ, ದೇವರಿಗಾಗಿ ದುಃಖ ಮಾಡ್ರಿ. ಎಲ್ಲಿ ಹೋದೋ ಮಲ್ಲಯ್ಯ. ಯಾವಾಗ ದೇವರಿಗಾಗಿ ಅಳಬೇಕು, ದೇವರಿಗಾಗಿ ಕೂಗಬೇಕು. ನಾವು ಎದಕ್ಕೆ ಕೊಳ್ತೀವಿ, ದೇವರಿಗೆ ಯಾರು ಹತ್ತೀರಿ ನೋಡ. ನೀವು ಮಳಿ ಬರ್ಲಿಲ್ಲ ಚಿಂತೆ ಮಾಡ್ತೀರಿ, ಹೊಲ ಬೆಳೆಲ್ಲ ಚಿಂತೆ ಮಾಡ್ತೀರಿ, ಹಳೆ ಬಂಗಾರ ಬೇಡದ ಚಿಂತೆ ಮಾಡ್ತೀರಿ. ದೇವರ ಸಲಾಗಿ ಯಾರು ಚಿಂತೆ ಮಾಡಿರಿ. ದೇವರಿಗಾಗಿ ಸತ್ತರು ನಾ ಕಾಣೆ. ಯಾವಾಗ ಸಿದ್ಧರಾಮ ಮೊಸರಾನ ಬುತ್ತಿ ತೂಣ ಬಂದಾನ, ಕಣ್ಣೀರು ಹಾಕಕತ್ತಾನ. ಮಲ್ಲಯ್ಯ ಹುಡುಕ್ತಾನ, ಕಾಲಾಗ ಮುಳ್ಳು ಚುಚ್ಚಾಕತ್ತದೆ, ಕಲ್ಲು ಬಡಿಯಕತ್ತದ. ಅವಾಗ ಸಿದ್ಧರಾಮ ಮಲ್ಲಯ್ಯ ಅಂತ ಕೂಗುತ್ತಾನ. ಮಲ್ಲಯ್ಯ ಎಲ್ಲಿನೂ ಇಲ್ಲ. ಮಲ್ಲಯ್ಯ ಯಾವ ರೀತಿಯಾಗಿ ಸಿದ್ಧರಾಮ ಮಲ್ಲಯ್ಯ ಅಂತ ಕೂಗಾಕಂತಲ್ಲ, ಮಲ್ಲಯ್ಯ ಸಿಗಲಿಲ್ಲ. ಅದಕ್ಕೇನ ಮಾಡಿಬಿಡ್ತಾನೆ ಸಿದ್ಧರಾಮ. ನಾಳೆ ದಿವಸ ಮಲ್ಲಯ್ಯನ ಹುಡುಕಾಡ್ಕೊಂಡು ಶ್ರೀಶೈಲಕ್ಕೆ ಹೋಗ್ತಾನೆ. ನಾಳೆ ದಿವಸ ಸಿದ್ಧರಾಮ ಇನ್ನು ನಾಳೆ ಕೇಳಿ ಸಿದ್ಧರಾಮನ ಪುರಾಣ. ನಾಳೆ ನಾವೆಲ್ಲ ಕಂಬಿ ಎಲ್ಲ ಸ್ವಾಮಿಗಳು ಶ್ರೀಶೈಲಕ್ಕೆ ಹೋಗ್ತಾರೆ, ಉಗ್ಗಳಸೋದು. ನಾಳೆ ಕಂಬಿ ತೊಗೊಂಡು ಹೋಗ್ತಾರೆ. ಸಿದ್ಧರಾಮ ಮಲ್ಲಯ್ಯನ ಬುತ್ತಿದ ಶ್ರೀಶೈಲಕ್ಕೆ ಹೋಗ್ತಾನ. ಮಲ್ಲಯ್ಯ ಸಿಗಲ್ಲ, ಮ್ಯಾಗಿನ ಜಿಗಿತಾನವ. ಮತ್ತೆ ಜಿಗಿಸಿರಿ ಅಪ್ಪ ನಮ್ಮ ಊರ ಪಾರ್ಗಂದೇನು ಜಿಗದ್ ಏನಿದೆ ಓಡ್ಸಾಡ್ ಹೊಡಿತೀರಿ ನೀವೆಲ್ಲ. ಇರ್ಲಿ, ಏನಾಗಲ್ಲ. ಎಲ್ಲ ನನ್ನ ಶರಣ ತಂದೆ ತಾಯಿ ಬೆಳಗವೆ. ಎಷ್ಟು ಆನಂದ ಅನ್ನಿಸ್ತು ನೋಡ್ರಿ. ಯಾವಾಗಲೂ
ಯಾಕೆ ಕೇಳಬೇಕಪ್ಪ ಅಂದರೆ ಚಂತನ ಯಾರ್ದೋ ಬಗ್ಗೆ ಮಾತಾಡಿ ಮಾತಾಡಿ ಬಾಯಿ ಹೊಲಸಾಗಿರ್ತದೆ, ಯಾರ್ದ ಕೆಟ್ಟ ಶಬ್ದ ಕೇಳಿ ಕೇಳಿ ನಮ್ಮ ಕಿವಿ ಹೊಲಸಾಗಿರ್ತದೆ, ಏನೆಲ್ಲ ನೋಡಿ ನಮ್ಮ ಕಣ್ಣು ಹೊಲಸ. ಅದಕ್ಕೆ ಹೇಳ್ತಾರೆ ಶರಣರ ನೋಡಿದ ಬಳಿಕ ನನ್ನ ಕಣ್ಣುಗಳ ಸೂತಕ ಹೋಯಿತಯ್ಯ. ರೇವಣ ಸಿದ್ಧನ ನಾಮಸ್ಮರಣ ಮಾಡಿ ನನ್ನ ಬಾಯಿಯ ಸೂತಕ ಹೋಯಿತಯ್ಯ. ಸಿದ್ಧರಾಮನ ಪುರಾಣ ಕೇಳಿ ನನ್ನ ಕಿವಿಯ ಸೂತಕ ಹೋಯಿತಯ್ಯ. ಕೇಳಬೇಕು ಜೀವನದೊಳಗೆ ಪುಣ್ಯಾತ್ಮರೇ. ಏನಿಲ್ಲ, ನಿಮಗೆಲ್ಲ ಮೊದಲು ಹೇಳ್ದಂಗ ದೇವರ ನಂಬಲ್ಲಿ ಅದಾನ, ಅವ್ನು ತಿಳ್ಕೋರಿ, ಒಂದು ಅರ್ಥ ಮಾಡ್ಕೋರಿ. ನಾವೆಲ್ಲ ಅರವಿಂದ ಜಿಲ್ಲೆ ಹೋಗಿ ಬಂದೀವಿ. ಮಾಡುವಂಥ ದಾನ, ಮಾಡುವಂಥ ಭಕ್ತಿ ಅದು ಯಾವಾಗಲೂ ಕಡಿಮೆ ಆಗಬಾರ್ದು. ನಾವು ಒಂದು ಕೈಲೇ ದಾನ ಮಾಡಿದೆವು ಅಂದ್ರೆ ಅವ ಕೂಡ ಭಗವಂತ 10 ಕೈಲೇ ಕೊಡ್ತಾನ. ನಾವೆಲ್ಲ ಏನ ಭಗವಂತ ಕೊಟ್ಟಿದಾಗೆಲ್ಲ ನಾವು ದಾನ ಧರ್ಮಾದಿಗಳನ್ನು ಮಾಡಬೇಕಾಗ್ಯದ. ಶರಣರ ಪುರಾಣ ಕೇಳಬೇಕಾಗ್ಯದ, ಮಹಾತ್ಮರ ಪುರಾಣ ಕೇಳಬೇಕಾಗ್ಯದ. ಸತ್ತವರ ಕಥೆಯಲ್ಲಿದೆ ಎಲ್ಲ ಇದು. ಪುರಾಣ ಅನ್ನೋದು ಪುಂಡರ ಗೋಷ್ಠಿದಿದು. ನಾವೆಲ್ಲ ಶರಣರ ಸಂತರು ಜೀವನ ಚರಿತ್ರೆ ಕೇಳಿದೆ ಅಂದ್ರೆ ನಮ್ಮ ಜಲ ಉದ್ಧಾರ ಆಗ್ಬಿಡುತ್ತದೆ, ಮಾಡಿದ ಪಾಪ ಪರಿಹಾರ ಆಗ್ಬಿಡುತ್ತದೆ. ಇಲ್ಲಿ ಎದಕ್ಕೆ ಬರ್ಬೇಕ್ರಿ ಗುಡಿಗೆ? ಪುರಾಣ ಕೇಳಕ್ಕೆ, ಪುರಾಣ ಕೇಳೋಕೆ ಪಾಪ ಕಳ್ಕೊಳಕ, ಹೌದಲ್ಲ? ಇಲ್ಲಿ ಬಂದು ಪುರಾಣ ಕೇಳೋಕು, ಪುರಾಣ ಕೇಳೋ ಪಾಪ ಕಳ್ಕೊಳಕ್ ಬರುತ್ತೆ. ನಾವು ಇಲ್ಲೇ ಬಂದು ಪಾಪ ಮಾಡ್ದೇವಂದ್ರೆ ಎಲ್ಲಿ ಹೋಗೋದು ತೊಳ್ಕೊಳಕ್ಕದು? ಕೆರಿಗೆ ಹೇಳುವಂತ ಮಾತು ಯಾವಾಗಲೂ ಒಂದು ಮಾತು ಹೇಳ್ತೀನಿ. ಏನೇ ಇದ್ರು ಸಹಿತ ನಾವೆಲ್ಲ ಹಿಂಗತ್ತಲ್ಲ, ಅಧ್ಯಾತ್ಮದ ಬಹಳ ದೊಡ್ಡದು. ಏನು ಎಂತಿಂತಲ್ಲ ಮಹಾತ್ಮರಾಗಿ ಹೋಗ್ಯಾರ ಅಂತ ಶರಣರ ಪುರಾಣದ. ಅದಕ್ಕೆಲ್ಲ ನನ್ನ ಸಮಸ್ತ ಗಳೂರಿಗೆ ಗ್ರಾಮದ ಎಲ್ಲ ನನ್ನ ಶರಣು ತಂದೆ ತಾಯಿ ಒಳಗವೆ ಇವತ್ತು ಪ್ರಸಾದ ಯಾರ್ದ್ರಪ್ಪ